ಕೇಂದ್ರ ಸರ್ಕಾರ ಅಗತ್ಯ ಅನುಮತಿ ನೀಡಿದರೆ ಕರ್ನಾಟಕ ಸರ್ಕಾರವೂ ಕೂಡ ಮೇಕೆದಾಟು ಹಾಗೂ ಕೃಷ್ಣಾ ಮೇಲ್ದಂಡೆ ಬಾಕಿ ಯೋಜನೆಗಳನ್ನು ಜಾರಿ ಮಾಡಲಿದೆ. ಕೇಂದ್ರ ಸರ್ಕಾರ ನಮಗೆ ಸಹಕಾರ ನೀಡುವ ಭರವಸೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಜೆಜೆ ಟಾಟಾ ಸಭಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬೆಂಗಳೂರಿನ 1.5 ಕೋಟಿ ಜನಸಂಖ್ಯೆಯನ್ನು ಇದೆ. ವಿಶ್ವದಾದ್ಯಂತ ಕೈಗಾರಿಕೋದ್ಯಮಿಗಳು ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಇಡೀ ವಿಶ್ವ ಭಾರತವನ್ನು ಬೆಂಗಳೂರು ಮೂಲಕ ನೋಡ್ತಾ ಇದೆ. ಇಲ್ಲಿರುವ ಹವಾಮಾನ ಹಾಗೂ ಸಂಸ್ಕೃತಿ ಎಲ್ಲರ ಆಕರ್ಷಣೆ ಆಗಿದೆ. ಎಲ್ಲರೂ ಕೂಡ ಬೆಂಗಳೂರಿಗೆ ಬರೋದು ಇಚ್ಛಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ನೀರು ಪೂರೈಸುವ ಜವಾಬ್ದಾರಿ ನಮ್ಮ ಮೇಲಿದೆ, ಅವರೆಲ್ಲರಿಗೂ ಕೂಡ. ಹೀಗಾಗಿ ನಾವು ಸಮತೋಲಿತ ಅಣೆಕಟ್ಟು ನಿರ್ಮಾಣಕ್ಕೆ ಮುಂದಾಗಿದ್ದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಈ ಯೋಜನೆ ಪರವಾಗಿ ತೀರ್ಪನ್ನು ಕೊಟ್ಟಿದೆ. ಆ ಮೂಲಕ ನಾವು ಈ ಯೋಜನೆ ಜಾರಿ ಮಾಡಲಿದ್ದು ಕೇಂದ್ರ ಸರ್ಕಾರದ ಅನುಮತಿಗೆ ಕಾಯ್ತಾ ಇದ್ದೀವಿ. ಈ ಯೋಜನೆಯಿಂದ ಬೆಂಗಳೂರು ಸೇರಿದಂತೆ ಈ ಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರು ಹಾಗೂ 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗುತ್ತೆ ಅಂತ ವಿವರಿಸಿದ್ದಾರೆ. You all live in Bangalore. This is an important place. The population is about 1.5 crores. Lot of industries worldwide are looking at Bangalore. And India is seen through Bangalore. This is the big strength of Bangalore because of the weather and culture. ಕರೆಕ್ಟ್, ಬಟ್ ಮೆಟ್ರೋಗೆ ಫಂಡನ್ನು ಕರೆಕ್ಟಾಗಿ ಪೂರ್ಣ ಪ್ರಮಾಣದಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ನಿಮಗೆ ಇದಕ್ಕೂ ಹೆಂಗೆ ಕೊಡ್ತೀರಾ ಫಂಡು? ಏನಪ್ಪ ಆ ಶಕ್ತಿಯನ್ನು ತೋರಿಸ್ತಾ ಇದ್ದೀರಾ? ಮಾಡಲಿ, ಕೇಂದ್ರವು ನಮಗೆ ಲಾಭ ಅಲ್ವಾ, ಮಾಡಲಿ. ಇನ್ನು ಫ್ರಾನ್ಸ್ನಿಂದ 3.6 ಲಕ್ಷ ಕೋಟಿ ರೂಪಾಯಿ ಮೊತ್ತದ 114 ರಫೇಲ್ ಯುದ್ಧ ವಿಮಾನ ಖರೀದಿ ಡೀಲ್ ಬೆನ್ನಲ್ಲೇ ಭಾರತ ಇದೀಗ ಮತ್ತೊಂದು ಬೃಹತ್ ರಕ್ಷಣಾ ಒಪ್ಪಂದಕ್ಕೆ ಸಜ್ಜಾಗಿದೆ. ಪಾಕ್ ಪ್ರಾಯೋಜಿತ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ್ ವೇಳೆ ಸುದರ್ಶನ ಚಕ್ರವಾಗಿ ಬಳಸಿದಂತಹ ರಷ್ಯಾದ S-400 ಏರ್ ಮಿಸೈಲ್ ಸಿಸ್ಟಮ್ಗೆ ಮತ್ತಷ್ಟು ಶಕ್ತಿ ತುಂಬುತ್ತಿದೆ. ಈ ಸಂಬಂಧ ರಷ್ಯಾದಿಂದ S-400ಗೆ ಬಳಸುವ 288 ಕ್ಷಿಪಣಿಗಳ ಖರೀದಿಗೆ ರಕ್ಷಣಾ ಮಂಡಳಿ ಸಮ್ಮತಿಯನ್ನು ಸೂಚಿಸಿದೆ. ಸುಮಾರು 10,000 ಕೋಟಿ ವೆಚ್ಚದಲ್ಲಿ 288 S-400ನ ಮಿಸೈಲ್ಗಳು ಖರೀದಿಯಾಗುತ್ತೆ. ನಮಗಾಗಲೇಬೇಕು ಈ ಸದೃಢವಾಗಿ ಭಾರತ ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂದರೆ ಭದ್ರತೆ ದೃಷ್ಟಿಯಲ್ಲಿ ನಾಳೆ ಯಾರಿಗೂ ಕೂಡ ಜಗ್ಗಬಾರ್ದು, ಬಗ್ಗಬಾರ್ದು ಅನ್ನೋದಾದರೆ ನಮ್ಮ ಹತ್ರ ಈ ಥರ ಇರಬೇಕು. ಸಮರ್ಥವಾಗಿ ನಿಲ್ಲೋಕ್ಕೆ ಬೇಕು. ಬರೀ ಸೈನಿಕರನ್ನ ಇಟ್ಕೊಂಡ್ಬಿಟ್ಟು ನಾವೇನೋ ಮಾಡ್ತೀವಿ ಅಂತಂದರೆ ಆಗಲ್ಲ. ಅದಕ್ಕೆ ತಕ್ಕಂತೆ ನಮ್ಮ ಹತ್ರ ಉಪಕರಣಗಳು ಕೂಡ ಬೇಕು. ಸೊ ಅದೆಷ್ಟಿರುತ್ತೋ ಅಷ್ಟು ಶಕ್ತಿಶಾಲಿಯಾಗಿ ಭಾರತ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ, ಉತ್ತರ ಕೊಡ್ಬೋದು ಯಾರಿಗಾದ್ರೂ. ಇನ್ನು ಭಾರತ ಚೀನಾ ನಡುವೆ ನಡೆದ ಪಂಚಶೀಲ ಅಥವಾ ಪಂಚತತ್ವಗಳ ಒಪ್ಪಂದದ ಬಗ್ಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಮಾತಾಡಿದ್ದಾರೆ. ಡೆಹ್ರಾಡೂನಲ್ಲಿ ಮಾತನಾಡಿದರು CDS ಅನಿಲ್ ಚೌಹಾಣ್. 1954ರಲ್ಲಿ ಭಾರತ ಟಿಬೆಟನ್ನು ಚೀನಾದ ಭಾಗ ಅಂತ ಒಪ್ಪಿಕೊಂಡು ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಆದರೆ ಚೀನಾ ಇದನ್ನು ಕೇವಲ ವ್ಯಾಪಾರ ಒಪ್ಪಂದ ಅಂತ ಪರಿಗಣಿಸಿತ್ತೆ ಹೊರತು ಇದಕ್ಕೂ ಗಡಿ ವಿವಾದಕ್ಕೂ ಯಾವುದೇ ಸಂಬಂಧ ಕಲ್ಪಿಸಲಿಲ್ಲ. ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಮ್ಯಾಕ್ಮಹೋನ್ ರೇಖೆಯ ವಿವಾದವನ್ನು ಬಿಟ್ಟು ಹೋದರು. ಮ್ಯಾಕ್ಮಹೋನ್ ರೇಖೆಗೆ ಸಂಬಂಧಿಸಿದಂತೆ ಲಡಾಖ್ನ ಹಲವು ಭಾಗಗಳ ಮೇಲೆ ಭಾರತಕ್ಕೆ ಅಧಿಕಾರದ ಬಗ್ಗೆ ಭಾರತದ ಮೊದಲ ಪ್ರಧಾನಿ ನೆಹರು ಗೊತ್ತಿತ್ತು. ಬಹುಶಃ ಅದಕ್ಕಾಗಿ ನೆಹರು ಪಂಚಶೀಲ ಒಪ್ಪಂದವನ್ನು ಮಾಡಿಕೊಂಡ್ರು ಅನಿಸುತ್ತೆ ಅಂತ ಹೇಳಿದ್ದಾರೆ. ಹಿಮಾಲಯನ್ ಬಫರ್ ಭಾರತ ಮತ್ತು ಟಿಬೆಟ್ ನಡುವಿನ ಗಡಿರೇಖೆಯಾಗಿತ್ತು. ಮುಂದೆ ಅದು ಭಾರತ ಮತ್ತು ಚೀನಾದ ಗಡಿಯಾಗಿ ಬದಲಾಯಿತು ಅಂತ ಅನಿಲ್ ಚೌಹಾಣ್ ಹೇಳಿದ್ದಾರೆ. ನಿವೃತ್ತ ಸೇನಾಧಿಕಾರಿ ಜನರಲ್ MM ನರವಣೆ ಪುಸ್ತಕ ವಿವಾದ ಎಬ್ಬಿಸಿದ ಸಮಯದಲ್ಲಿ ಹೇಳಿಕೆ ನೀಡಿದ್ದು ಸಂಚಲನವನ್ನು ಸೃಷ್ಟಿಸಿದೆ. ಸೊ ಆಗಿದ್ದಿಷ್ಟೇ ಆ ವಿಚಾರದಲ್ಲಿ ಭಾರತ ನೆಹರು ಅವರ ಸಂದರ್ಭದಲ್ಲಿ ಏನಾಗಿತ್ತು, ನಮ್ಮ ಗಡಿ ವಿವಾದಗಳಿಗೆ ಕ್ಲಿಯರ್ ಆಗಬೇಕಾಗಿತ್ತು. ಹಾಗಾಗಿ ಈ ಪಂಚಶೀಲ ಏನಿದೆ, ಸೊ ಪರಸ್ಪರ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಒಂದು ಗೌರವವನ್ನು ಕೊಡೋದು, ಆಮೇಲೆ ಆಕ್ರಮಣಶೀಲತೆ ಇಲ್ಲದೆ ಇರುವಂಥದ್ದು. ಅದಾದ ನಂತರ ಯುದ್ಧನೂ ಆಯಿತು ಬಿಡಿ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಯಾವುದು ಮಾಡೋ ಹಾಗಿಲ್ಲ ಅಂತ ಹೇಳಿ ಯಾಕೆ ಅದನ್ನು ಕರೀತಾರೆ ಅಂದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಮಾನತೆ ಮತ್ತು ಪರಸ್ಪರ ಲಾಭವನ್ನು ಮಾಡಿಕೊಳ್ಳುವಂಥ ದೃಷ್ಟಿಕೋನ, ಶಾಂತಿಯುತ ಸಹಬಾಳ್ವೆ, ಇವಿಷ್ಟು ಸೇರಿದರೆ ಪಂಚಶೀಲ ಅಂತ ಕರೆಯೋದು. ಸೊ ಆ ನಿಟ್ಟಿನಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ, ಇದೆಲ್ಲ ಮಾಡ್ಕೊಂಬಿಟ್ರೆ ಗಡಿ ರೇಖೆನೂ ಸಮಸ್ಯೆ ಬಗೆಹರಿದು ಬಿಡುತ್ತೆ, ನಾವಿಬ್ಬರು ಚೆನ್ನಾಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಅದು ಹಂಗಾಗಲಿಲ್ಲ. ಅದು ಅವರು ವ್ಯಾಪಾರದ ದೃಷ್ಟಿಯಿಂದ ನೋಡಿದರು. ನಾವು ನಮ್ಮ ಗಡಿ ರೇಖೆ ಸಾಲ್ವ್ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಅದು ಹಿಂಗೆ ಪರಿಸ್ಥಿತಿಗಳು ಮುಂದುವರ್ಕೊಂಡೇ ಹೋಯಿತು. ಬಾಂಗ್ಲಾದೇಶದ 13ನೇ ಲೋಕಸಭಾ ಚುನಾವಣೆಯಲ್ಲಿ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಕ್ಲೀನ್ ಸ್ವೀಪ್ ಮಾಡಿದೆ. 299 ಕ್ಷೇತ್ರಗಳ ಪೈಕಿ BNP 213 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸುವ ಮೂಲಕ ಕ್ಲೀನ್ ಸ್ವೀಪ್ ಮಾಡಿದೆ. ಮಾಜಿ ಪ್ರಧಾನಿ ದಿವಂಗತ ಖಲೀದಾ ಜಿಯಾ ಪುತ್ರ ತಾರಿಕ್ ರಹಮಾನ್ ನಾಳೆ ಬಾಂಗ್ಲಾದ ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಕಳೆದ ಹಲವು ದಶಕಗಳಿಂದ BNP ಚುನಾವಣಾ ರಾಜಕೀಯದಿಂದ ಆಚೆ ಇತ್ತು. ಶೇಖ್ ಹಸೀನಾ ಪದಚ್ಯುತಿ ಬಳಿಕ BNP ಮೇಲಿದ್ದ ನಿರ್ಬಂಧಗಳು ತೆರವುಗೊಂಡ ಕಾರಣ 17 ವರ್ಷಗಳ ಬಳಿಕ ತಾರಿಕ್ ರಹಮಾನ್ ಬಾಂಗ್ಲಾದೇಶಕ್ಕೆ ಮೊದಲ ಭೇಟಿ ನೀಡಿ ಚುನಾವಣಾ ಅಖಾಡದಲ್ಲಿ BNP ಪಕ್ಷವನ್ನು ಇಳಿಸಿದರು. ಸದ್ಯ ಪ್ರಚಂಡ ಬಹುಮತ ಪಡೆದಿರುವಂತಹ BNP ಗೆಲುವನ್ನು ಭಾರತ ತುಂಬಾ ತೀಕ್ಷ್ಣಗಣ್ಣಿಂದ ನೋಡ್ತಾ ಇದೆ. ಸದ್ಯ ಮುಖ್ಯ ಪ್ರಧಾನಮಂತ್ರಿಗಳು ಶುಭಾಶಯವನ್ನು ಕೋರಿದ್ದಾರೆ. ಈ ಮಧ್ಯೆ ಭಾರತದಲ್ಲಿ ಆಶ್ರಯ ಪಡೆದಿರುವಂತಹ ಹಸೀನಾರನ್ನ ವಾಪಸ್ ಕೇಳುವಂತಹ ಸಾಧ್ಯತೆ ಇದೆ. ಸದ್ಯ ದೇಶದಲ್ಲಿ ಪ್ರತಿ ವಿಧಾನಸಭಾ ಚುನಾವಣೆಗಳು ಕೂಡ ಮಹಿಳಾ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿಯೇ ನಡೀತಾ ಇವೆ.
ಇದು ಕರ್ನಾಟಕ, ಬಿಹಾರ, ಮಹಾರಾಷ್ಟ್ರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದೇ ಮಹಿಳೆಯರಿಗೆ ಪ್ರೋತ್ಸಾಹನ ಘೋಷಿಸುವ ಮೂಲಕ ಈಗ ಬಿಹಾರ ಮಾದರಿಯಲ್ಲಿಯೇ ಮಹಿಳಾ ಮತದಾರರನ್ನ ಸೆಳೆಯೋರು DMK ಹಾಗೂ ನಟ ವಿಜಯನ್ ಪಕ್ಷ TVK ಸಜ್ಜಾಗಿವೆ. ಈಗಾಗಲೇ TVK ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳೂ ಕೂಡ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ನೀಡಲಾಗುತ್ತೆ ಅಂತ ಘೋಷಿಸಿದ್ದು TMK ನಾಯಕ ವಿಜಯ್. ಹಣ ಪಡೆಯಿರಿ, ಸೀಟಿ ಹೊಡೆಯಿರಿ ಅಂದರೆ ಸೀಟಿ ಗುರುತಿರುವ ನನ್ನ ಪಕ್ಷಕ್ಕೆ ಮತ ಒತ್ತಿರಿ ಅಂತ ಕರೆ ಕೊಟ್ಟರು. ಈಗ ವಿಜಯ್ ಬೆನ್ನಲ್ಲೇ CM MK ಸ್ಟಾಲಿನ್ ರಾಜ್ಯ ಸರ್ಕಾರ ಪ್ರಾಯೋಜಿತ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ಸುಮಾರು 3,000 ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಕೂಡ ನೀಡಿದ್ದಾರೆ. ಇದೇ ಸ್ಟಾಲಿನ್ ವಿಜಯ್ ಘೋಷಣೆಯನ್ನು ಟೀಕಿಸಿ ವಿಜಯ್ ಮತದಾರರನ್ನ ಭ್ರಷ್ಟಗೊಳಿಸಲು ಹೊರಟಿದ್ದಾರೆ ಅಂತೆಲ್ಲ ಹೇಳಿದರು. ಅದನ್ನು ಈಗ ನೆನಪು ಮಾಡ್ತಿದ್ದಾರೆ. ಇನ್ನು ಕರೂರು ಕಾಲ್ತುಳಿತದ ಮಾದರಿಯಲ್ಲಿಯೇ ಸೇಲಂನಲ್ಲಿ ನಡೆದ ವಿಜಯ್ ರ್ಯಾಲಿಯಲ್ಲಿ ಮತ್ತೊಂದು ದುರಂತ ನಡೆದಿದೆ. ರ್ಯಾಲಿಯಲ್ಲಿ ಭಾಗವಹಿಸಿದ್ದ 37 ವರ್ಷದ ಸೂರಜ್ ಎಂಬಾತ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಮೃತಪಟ್ಟಿದ್ದಾಗಿ TVK ಪಕ್ಷದ ನಾಯಕರು ಹೇಳಿರೋದು. ಯಾಕೆ ಮಹಿಳೆಯರನ್ನೇ ಮಾಡ್ತಾರೆ? ಅಷ್ಟೊಂದು ಆಸೆನಾ? 2,000 ರೂಪಾಯಿ ಕೊಟ್ಬಿಟ್ರೆ ಓಟ್ ಹೊತ್ತು ಬರ್ತಾರಂತೇಳಿ. ಗಂಡು ಮಕ್ಕಳಾಗಲ್ವೇನು ಹೆಂಗೆ? ಗಂಡು ಮಕ್ಕಳಿಗೆ ಹಾಂ, ಅವ್ರನ್ನ ಸೆಳೆಯೋದು ಸುಲಭ ಅಲ್ಲ, ಹೆಣ್ಮಕ್ಳನ್ನ ಬೇಗ ಸೆಳೆದು ಬಿಡ್ಬೋದು ಅಂತೇಳಿ. ಬಟ್ ಮನೇಲಿ ಹೆಂಡ್ತಿನೆಲ್ಲ ಅಷ್ಟು ಸುಲಭವಾಗಿ ಏನೋ ಯಾಮರ್ಸೋಕ್ಕಾಗಲ್ವಲ್ಲ. ದೇಶದಲ್ಲಿ ಮಹಿಳೆಯರನ್ನ, ರಾಜ್ಯದಲ್ಲಿ ಮಹಿಳೆಯರನ್ನ ಯಾಮರ್ಸ್ಬಿಡ್ಬೋದು. ಇನ್ನು ಹಿರಿಯ ನಿರ್ದೇಶಕ ಜೋಸೈಮನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ EC ಮೀಟಿಂಗ್ಗೆ ಹಾಜರಾಗಿದ್ದ ವೇಳೆಯಲ್ಲಿ ಕುಸಿದು ಬಿದ್ದಿದ್ದ ಹಿರಿಯ ನಿರ್ದೇಶಕ ಜೋಸೈಮನ್ ಮಲ್ಲಿಗೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಸಿಂಹದ ಜೋಡಿ, ಮಹಾಪ್ರಚಂಡರು, ಸಾಹಸ ಸಿಂಹ, ಮಹಾಪುರುಷ ಸೇರಿದಂತೆ ಹಲವು ಹಿಟ್ ಚಿತ್ರಗಳಿಗೆ ಜೋಸೈಮನ್ ಅವರ ನಿರ್ದೇಶನ ಇದೆ. ಮೂಲತಃ ಮಂಡ್ಯ ಮೂಲದವರು. ಮಂಡ್ಯದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ರು. 1967ರಲ್ಲಿ ರಹಸ್ಯ ಪೊಲೀಸ್ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಮಾಡಿದರು. ಟಚ್ ಅಪ್ ಬಾಯ್, ಸಹಾಯಕ ಮೇಕಪ್ ಮ್ಯಾನ್ ಹಾಗೂ ಸೆಟ್ ಬಾಯ್ ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದರು. ಆನಂತರ ಸಿನಿಮಾ ನಿರ್ದೇಶನ ವಿಭಾಗಕ್ಕೆ ಕೈ ಹಾಕಿದರು. KSR ದಾಸ್, RN ಜಯಗೋಪಾಲ್, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, SV ರಾಜೇಂದ್ರ ಸಿಂಗ್ ಬಾಬುರಂತಹ ದಿಗ್ಗಜರ ಕರಡಿಯಲ್ಲಿ ಪಳಗಿದಂತಹ ಜೋಸೈಮನ್ನ ಒಂದು ಪ್ರೇಮದ ಕಥೆ ಸಿನಿಮಾದಲ್ಲಿ ರಜನಿಕಾಂತ್ ಕೂಡ ನಟಿಸಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮೊನ್ನೆ ಅಷ್ಟೇ ಒಂದು ಸುದ್ದಿ ಹೇಳಿದ್ವಲ್ಲ, ಟಿಪ್ಪರ್ನಲ್ಲಿ ಶಾಲಾ ಮಕ್ಕಳ ಪ್ರವಾಸಕ್ಕೆ ಸಂಬಂಧಿಸಿದ ಒಂದು FIR ದಾಖಲಾಗಿದೆ ಅಂತೇಳಿ. ಈಗ ಪಿಕಪ್ ವಾಹನ ಚಾಲಕರ ಮೇಲೆ ಕೇಸ್ ದಾಖಲಾಗಿದೆ. BNS ಇವೆಲ್ಲ ಅಡಿಯಲ್ಲಿ ಹಾಕಿದ್ದಾರೆ. ಈತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಮುಖ್ಯೋಪಾಧ್ಯಾಯ ವಿರುದ್ಧ ಕ್ರಮ ತಗೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಅದೇನೋ ಪ್ರವಾಸಕ್ಕೆ ಅಂತ ನಾವೆಲ್ಲ ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಾರ್ವಜನಿಕರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದರು. ಈ ಮಧ್ಯೆ ತುಮಕೂರಿನ ಗೋಳೂರು ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟಕ್ಕಾಗಿ ಪಾಪ ಕ್ಯೂ ನಿಂತಿದ್ರಂತೆ. ಆ ಸಂದರ್ಭದಲ್ಲಿ 6 ವರ್ಷದ ಬಾಲಕಿ ಚಿನ್ಮಯಿ ಕೈ ಬೆರಳು ಕಟ್ಟಾಗ್ಬಿಟ್ಟಿದೆ ಅಂತೆ. ಬಟ್ ಅದು ಯಾರಿಗೂ ಗೊತ್ತೇ ಆಗಿಲ್ಲ. ಟೀಚರ್ಸ್ಗಳು ಅದು ಸುಮ್ಮನೆ ಬ್ಯಾಂಡೇಜ್ ಸುತ್ತಬಿಟ್ಟಿದ್ದಾರೆ. ಪಾಪ 2 ಬೆರಳುಗಳು ಕೆಳಗಡೆ ಬಿದ್ದಿದ್ವು ಅಂತೆ. ಆಮೇಲೆ ಅದನ್ನು ಕಸಕ್ಕೆ ಎಸ್ಬಿಟ್ಟಿದ್ದಾರೆ. ಏನ್ರಿ ಟೀಚರ್ಸ್ಗಳಿಗೆ ಅಷ್ಟು ಬುದ್ಧಿ ಇರಲಿಲ್ವಾ? 1 ವರ್ಷದ ಮಗು. ಆಮೇಲೆ ಅದನ್ನು ಹೋಗಿ ಕರ್ಕೊಂಡು ಹೋಗಿದ್ದಾರೆ. ಟೀಚರ್ ಪೇರೆಂಟ್ಸ್ಗೆ ಹೇಳಬೇಕಲ್ಲ, ಅದನ್ನೂ ಹೇಳಿಲ್ಲ. ಪಾಪ 2 ಬೆರಳೇ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಹೆಣ್ಣು ಮಗು 2 ಬೆರಳು ಇಲ್ಲ ಈಗ, ಪಾಪ. ಬೆಂಗಳೂರಿನಲ್ಲಿ ಪಿಜಿಗಳಿಗೆ GBA ಬಿಗ್ ಶಾಕ್ ಕೊಟ್ಟಿದೆ. ಶುಚಿತ್ವ ಕಾಪಾಡಿಕೊಳ್ಳದ 19 ಪಿಜಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಬೀಗವನ್ನು ಹಾಕಿದ್ದು 89 ಪಿಜಿಗಳಿಗೆ 61,000 ದಂಡವನ್ನು ವಿಧಿಸಿದೆ. ಪಿಜಿಗಳಲ್ಲಿ ಶುದ್ಧ ಕುಡಿಯುವ ನೀರು, ಶುಚಿತ್ವ, ಅಡುಗೆ ಕೋಣೆ, ನೈರ್ಮಲ್ಯ, ಅಗ್ನಿಶಾಮಕ ಸಾಧನಗಳು ಇಲ್ಲ, CCTV ಅಳವಡಿಸಿಲ್ಲ. ಈ ಹಿನ್ನೆಲೆಯಲ್ಲಿ ದಂಡ ಹಾಕಿದ್ದಾರೆ. ದೇಶದಲ್ಲಿ ಸೈಬರ್ ಫ್ರಾಡ್ ಪ್ರಕರಣ ಸಿಕ್ಕಾಪಟ್ಟೆ ಹೆಚ್ಚಾಗ್ಬಿಟ್ಟಿದೆ. ಸೈಬರ್ ಫ್ರಾಡ್ ಕರೆಗಳ ವಿರುದ್ಧ ಕೇಂದ್ರ ಸಮರ ಸಾರಿಬಿಟ್ಟಿದೆ. ಏನಾಗಿದೆ ಅಂತಂದರೆ, ಈ ಸಂಚಾರ ಸಾಥಿಯಲ್ಲಿ ಒಂದು ನಾಗರಿಕರೆಲ್ಲ ಒಂದಿಷ್ಟು ಕಂಪ್ಲೇಂಟ್ ಕೊಟ್ಟಿದ್ದರು. 7,93,000 ವರದಿಗಳ ಆಧಾರದ ಮೇಲೆ ಈಗ 39,53,000 ಮೊಬೈಲ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಆ್ಯಕ್ಚುಲಿ 7,93,00,000 ಅನ್ಸುತ್ತೆ ಅದು ಅಲ್ವಾ? 7,93,00,000 ವರದಿಗಳ ಆಧಾರದ ಮೇಲೆ ಮೊಬೈಲ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಈಗ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಮತ್ತೆ ಬೆದರಿಕೆ ಅಂತೆ. ಈ ಬಾರಿ ಕೇವಲ ರಣವೀರ್ ಸಿಂಗ್ ಅಷ್ಟೇ ಅಲ್ವಂತೆ, ಅವರ ಸಿಬ್ಬಂದಿ, ಮ್ಯಾನೇಜರ್ಗಳನ್ನೆಲ್ಲ ಗುರಿಯಾಗಿಸಿದಾರಂತೆ. ಫೆಬ್ರವರಿ 10ರಂದು ರಣವೀರ್ಗೆ ಮೊದಲ ಬಾರಿಗೆ 1 ಕೋಟಿ ರೂಪಾಯಿ ಬೇಡಿಕೆ ಇರುವಂಥ ವಾಟ್ಸಪ್ ವಾಯ್ಸ್ ಬಂದಿತ್ತಂತೆ. ಈಗ 2ನೇ ವಾಯ್ಸ್ ನೋಟ್ ಬಂದಿದೆ.